ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕುಷ್ಟಗಿ ಹನುಮಸಾಗರ ವತಿಯಿಂದ ಕುಷ್ಟಗಿ ನಗರದ ಪಿಸಿಎಚ್ ಪ್ಯಾಲೇಸ್ದಲ್ಲಿ ದಿನಾಂಕ 23/1/2026 ಗುರುವಾರದಂದು ಕುಷ್ಟಗಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಲೋಚನಾ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಉಮೇಶ್ ಮಂಗಳೂರು ಮಾತನಾಡಿ ಕುಷ್ಟಗಿಗೆ ಇನ್ನೂ ಹೆಚ್ಚಿನ ರೈಲ್ವೆಗಳು ಆಗುವ ಕುರಿತು ಸಂಸದರಿಗೆ ಮನವಿ ಮಾಡಿದರು. ಇದೇ ವೇಳೆ ಕುಷ್ಟಗಿ ತಾಲೂಕಿನ ಜನರು ಅಭಿವೃದ್ಧಿ ಕಾರ್ಯಗಳ ಕುರಿತು ಸಂಸದರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಸದಸ್ಯರಾದ ಕೆ ರಾಜಶೇಖರ್ ಹಿಟ್ನಾಳ್, ದಿಶಾ ಸಮಿತಿ ಸದಸ್ಯರಾದ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ, ಮುಖಂಡರಾದ ಲಾಡ್ಲೆ ಮಶಾಕ್ ದೋಟಿಹಾಳ್, ಮಾಲತಿ ನಾಯಕ್, ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ನಾಲತ್ವಾಡ್, ವಕೀಲರಾದ ಶಂಕರಗೌಡ ಪಾಟೀಲ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಫಾರೂಕ್ ಡಲಾಯತ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಗೋಪಾಲರಾವ್ ಕುಲಕರ್ಣಿ ಬಿಜಕಲ್, ಸೋಮಶೇಖರ ವೈಜಾಪುರ, ಕಲ್ಲಪ್ಪ ತಳವಾರ್, ದೊಡ್ಡಯ್ಯ ಗದ್ದಡಕಿ, ಪ್ರಕಾಶ್ ರಾಠೋಡ್, ವಿಜಯಕುಮಾರ್ ನಾಯಕ್, ಶಕುಂತಲಾ ಹಿರೇಮಠ್, ನಿರ್ಮಲಾ ಕರಡಿ, ಆಯಿಷಾ ಖಾನ್, ಈರಣ್ಣ ಬಾದಾಮಿ, ಇಮಾಮ್ ಸಾಬ್ ಗರಡಿಮನಿ, ವೆಂಕಟೇಶ ಚೌಹಾಣ, ಕೇದಾರನಾಥ ತುರಕಾಣಿ ಸೇರಿದಂತೆ ಗ್ಯಾರಂಟಿ ಸಮಿತಿಯ ಸದಸ್ಯರು, ನೂರಾರು ಜನ ಕಾರ್ಯಕರ್ತರು, ಮುಖಂಡರು ಇದ್ದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ. ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ. ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ನಾವು ಈಗಾಗಲೇ ಬಹಳ ಜನ ಸಂಸದರ ಬಗ್ಗೆ ಆಮೇಲೆ ಪಾರ್ಟಿ ಬಗ್ಗೆ ಬಹಳ ಜನ ಮಾತಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದ ವಿಚಾರ, ಈ ತಾಲೂಕಿನಲ್ಲಿ ಕ್ರಿಯಾಶೀಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರಾಜಕಾರಣದಲ್ಲಿ ಅದು ಭಯ ಬ್ರಹ್ಮೇಗೌಡರು. ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ನಮ್ಮ ಯಾರಾದರೂ ಇದರೆ ಈ ಕ್ಷೇತ್ರಕ್ಕೆ ಎಂಪಿ ಅವರು ಅಂತಂದ್ರೆ ಅದು ರಾಜಶೇಖರ ಹಿಟ್ನಾಳ್ ಅವರು. ಯಾಕಂದ್ರೆ ನಮ್ಗೆ ಗೊತ್ತಂತ ವಿಷಯ, ಅವಾಗ ಈ ಹಿಂದೆ ಇದ್ದಂತ ಸಂಸದರು ನಮ್ಮ ಸಂಜಣ್ಣವ್ರು ಬಿಟ್ಟು ಆ ಹಿಂದೆ ಇದ್ದಂಥವ್ರು ಒಂದು ಕ್ಷೇತ್ರದಲ್ಲಿ ಒಂದ್ಸಲ 2 ಸಲ ವರ್ಷಕ್ಕೊಂದ್ಸಲ 2 ಸಲ 3 ಸಲ ಬಂದು ಹೋಗ್ತಿದ್ರು. ಅದು ಗೊತ್ತನ ಆಗ್ತಿದ್ದಿಲ್ಲ. ಎಷ್ಟು ಸಲ ಬಂದ್ರು ಎಷ್ಟು ಸಲ ಹೋದ್ರು ಅನ್ನೋದು ಜನರಿಗೆ ಗೊತ್ತಾಗ್ತಿದ್ದಿಲ್ಲ. ಇಲ್ಲ ಒಂದು ಸಂಪುಟ ಹಾಗೆ ಇದ್ದುಕೊಂಡು ಹೋಗ್ತಾ. ಆದ್ರೆ ಈ ನಮ್ಮ ಸಂಸದರು ಕ್ರಿಯಾಶೀಲ ಸಂಸದರು ರಾಜಶೇಖರ ಹಿಟ್ನಾಳ್ ಅವರು ಪ್ರತಿ ಒಂದು ಕಾರ್ಯಕ್ರಮ ನಿಮ್ಮಲ್ಲಿ ಅವ್ರ ಮನೆಗೆ ಹೋಗಿ ನೀವು ಯಾವುದೇ ಕಾರ್ಡ್ ಕೊಟ್ಟು ಬಂದ್ರೆ ಆ ತಪ್ಪಿಸದೆ ಅವ್ರ ಫಾದರ್ ಇರಲಿ, ಅವ್ರ ಬ್ರದರ್ ಇರಲಿ, ಅವ್ರ ಬ್ರದರ್ ಮಕ್ಕಳು ಇರಲಿ, ಎಲ್ಲ ರಾಜಾಗರು ಇರಲಿ, ರಾಜಾಗರು ಯಾರೇ ಒಬ್ಬರ ಮನೆಗೆ ಬಂದು ಆ ಕಾರ್ಯಕ್ರಮವನ್ನು ಅಟೆಂಡ್ ಆಗಿ ಹೋಗ್ತಾರ ಯಾರಿದ್ರೆ ಅದು ರಾಜಶೇಖರ ಹಿಟ್ನಾಳ್ ಅಂತ ನಾನು ಹೇಳಕ್ಕೆ ಖುಷಿ ಆಗುತ್ತೆ. ಅಂತ ಒಬ್ಬ ಕ್ರಿಯಾಶೀಲ ಸಂಸದರನ್ನು ಪಡ್ತಕ್ಕಂಥವ್ರು ನಾವು ಧನ್ಯವಾದ. ಅದಕ್ಕೋಸ್ಕರ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಷ್ಟಗಿ ತಾಲೂಕಿಗೆ ಹಾಗೂ ಯಲಬುರ್ಗಾ ತಾಲೂಕಿಗೆ ಕುಕ್ನೂರವರಿಗೆ ರೈಲ್ವೆ ಸಂಬಂಧಪಟ್ಟಂತ ಒಂದು ಸಣ್ಣ ವಿಷಯವನ್ನ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೇನೆ. ಮಾನ್ಯ ರಾಜಶೇಖರ ಹಿಟ್ನಾಳ್ ಲೋಕಸಭಾ ಸದಸ್ಯರು ಕುಷ್ಟಗಿ ಮಾನ್ಯ ಇವರಿಗೆ ನಾನು ಕುಷ್ಟಗಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ನಲ್ಲಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ನಲ್ಲಿ ನಮ್ಮ ಕುಷ್ಟಗಿಯಿಂದ ಹೋಗ್ತಕ್ಕಂಥ ರೈಲ್ವೆ ಸ್ಟೇಷನ್ ರೈಲು ಪ್ಲಾಟ್ಫಾರ್ಮ್ ಅನ್ನ ಬದಲಾವಣೆ ಮಾಡಿದ್ದಾರೆ. ಮುಂಚೆ ಅದು ಒಂದಿತ್ತು, ಇವಾಗ 6 ಪ್ಲಾಟ್ಫಾರ್ಮ್ 6ರಲ್ಲಿ ನಿಂದಾಗುತ್ತೆ. ಹಂಗಾಗಿ ನಮ್ಗೆ ಎಷ್ಟು ತೊಂದರೆ ಆಗಿತ್ತು ಅಂದ್ರೆ ಚಿಕ್ಕ ಮಕ್ಕಳಿಗೆ ಆಯ್ತು, ಹಿರಿಯರಿಗೆ ಆಯ್ತು, ನಮ್ಮಲ್ಲಿ ಹೆಣ್ಮಕ್ಳಿಗೆ ಆಯ್ತು, ಸುಮಾರು 1 ಕಿಲೋಮೀಟರ್ ನಾವು ಹೆಚ್ಚಿಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. 10 ಅದೇ ಪ್ರಾಬ್ಲಮ್, ವೀಳ್ಯಾವಳಿಗೆ ಅದೇ ಪ್ರಾಬ್ಲಮ್. ಹಂಗಾಗಿ ದಯವಿಟ್ಟು ಸಂಸದರು ಇದನ್ನ ಈ ಕೂಡಲೇ ಇದನ್ನ ಗಮನಕ್ಕೆ ತಗೊಳ್ಬೇಕು. ಕುಷ್ಟಗಿಗೆ ಇದ್ದಂತ ಕುಷ್ಟಗಿ ಯಲಬುರ್ಗಾ ಕುಕ್ನೂರು ಇಂದ ಹೊರಡತಕ್ಕಂಥ ರೈಲ್ಗೆ ಇದು ತೊಂದರೆ ಆಗಲಾರ್ದಂಗ ಪ್ರತಿಯೊಂದು ಪ್ರಯಾಣಿಕರು ತೊಂದರೆ ಆಗಲಾರ್ದಂಗ ನೋಡ್ಕೋಬೇಕು ಅಂತ ತಿಳ್ಕೊಂಡು ಈ ಒಂದು ಇದನ್ನು ಕೊಡಕ ನಮ್ಮ ಗೋರ್ಪಡೆಯವರು. ಆಮೇಲೆ ಇನ್ನೊಂದು ವಿಷಯ, ಕುಷ್ಟಗಿಯಿಂದ ಬೆಂಗಳೂರಿಗೆ ಸುಮಾರು ದಿವಸದಿಂದ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಕುಷ್ಟಗಿಯಿಂದ ಬೆಂಗಳೂರಿಗೆ ನಮ್ಗೆ ಒಂದು ರೈಲ್ವೆ ಬಿಡ್ರಿ ಅಂತಂದು. ಈಗಾಗಲೇ ನಮ್ಮ ಅಮರೇಗೌಡ ಸಾಹೇಬರು, ದೊಡ್ಡಗೌಡ ಸಾಹೇಬ್ರ ಜೊತೆಗೆ ನಾವು ಬೆಂಗಳೂರಿಗೆ ಹೋಗಿ ವಿ ಸೋಮಣ್ಣವ್ರಿಗೆ ಕೂಡ ಈ ಒಂದು ನಮ್ಮ ಮೆಮೊರಡಮ್ ಅನ್ನ ಸಲ್ಲಿಸಿದ್ದೀವಿ. ಆದ್ರೂ ಕೂಡ ಏನೂ ಆಗಿಲ್ಲ. ಹಂಗಾಗಿ ನಮ್ಮ ಸ್ಥಳೀಯ ನಮ್ಮ ಸಂಸದರಿಗೆ ಕೊಟ್ಟಂತ ಇವ್ರಿಗೆ ನಾವು ಮೇಲ್ ಕೊಡ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿಲ್ಲ. ಆದ್ರೂ ಕೂಡ 2 ಸಲ ನಾವು ಗಮನಕ್ಕೆ ತಂದಿದ್ದೀವಿ. ಆದ್ರೂ ಕೂಡ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ನಾವು ಅವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ.
ಕುಷ್ಟಗಿಯಿಂದ ಬೆಂಗಳೂರಿಗೆ ಒಂದು ಇಂಪಾರ್ಟೆಂಟ್ ರೈಲ್ ಆಗಲೇಬೇಕು. ಅದಕ್ಕೋಸ್ಕರ ತಾವು ಅದನ್ನು ಮುತುವರ್ಜಿ ವಹಿಸಿ ಈ ಒಂದು ರೈಲು ಬಿಡುಗಡೆ ಮಾಡಿದ್ರೆ ಕುಷ್ಟಗಿ ತಾಲೂಕಲ್ಲ, ಜಗಳೂರು ತಾಲೂಕಲ್ಲ, ಅದು ಏನು ಈ ಕಡೆ ಭಾಗದ ಎಲ್ಲರ ಪರವಾಗಿ ತಮಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಇದನ್ನು ಕೂಡ ತಾವು ಮಾಡಬೇಕಂತ ಹೇಳಿ ಈ ಒಂದು ಮೆಮೊರಂಡಮನ್ನ ದೊಡ್ಡ ಪಾಟೀಲ್ರು ಹಾಗೂ ದೊಡ್ಡಬಸವಗೌಡ ಪಾಟೀಲ್ರು ಹಾಗೂ ಲಾಡಬಸಪ್ಪ ಅವರು ಹಾಗೂ ಬಾಬು ಗೋರ್ಕೋಡೆ ಅವರು ಹಾಗೂ ಕಿರಣ್ ಜ್ಯೋತಿ ಅವರು, ಪ್ರತಿಯೊಬ್ಬ ನಮ್ಮ ರೈಲ್ವೆ ಸಾರಥಿ ಮಠ ಅವರು, ಆಮೇಲೆ ವೀರೇಶ್ ಗರಡಿ ಅವರು ಪ್ರತಿಯೊಬ್ಬರು ಕೂಡಿ ಎಲ್ಲರೂ ಸೇರಿ ಅವ್ರು ಕೊಡೋಣ ಅಂತಂದು ಅವ್ರಿಗೆ ನಾ ಕೇಳ್ಪಟ್ಟೆ. ಈಗ ಈ ಒಂದು ಕಾರ್ಯಕ್ರಮ ಸಮಾವೇಶವನ್ನು ಉದ್ದೇಶಿಸಿ ಶಂಕರಗೌಡ ಪಾಟೀಲ್ ವಕೀಲರು ಪ್ರಜಾ ಸಮಿತಿ ಅಧ್ಯಕ್ಷರು ಒಂದು 2 ನಿಮಿಷ ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೆ, ಒಂದು ಅರ್ಧ ಗಂಟೆ ತಾವು ಆಶೀರ್ವಾದಬೇಕು. ಅಷ್ಟೊಳಗಾಗಿ ನಮ್ಮ ದೊಡ್ಡಬಸವಗೌಡರು ಮತ್ತು ನಮ್ಮ MP ಅವರು ಮಾತಾಡ್ತಾರೆ. ದಯವಿಟ್ಟು ಶಂಕರಗೌಡ